ಅಪ್ಪ ಏನು ಮಾಡ್ತಿದ್ದೀರಾ? ತಾತ ಏನು ತಮಾಷೆ ಮಾಡ್ತಿದ್ದೀರಾ? ನಾನು ಇವಳನ್ನ ಮದುವೆ ಆಗಲ್ಲ, ಸಾಧ್ಯನೇ ಇಲ್ಲ. ನಿನಗೀಗ ಮಾತಾಡೋ ಯಾವುದೇ ಹಕ್ಕಿಲ್ಲ. ನಡಿ, ಹಸೆ ಮೇಲೆ ಕೂತ್ಕೋ. ತಾತ, ಅಮ್ಮನ್ನ ನಾನು ಕನ್ವಿನ್ಸ್ ಮಾಡ್ತೀನಿ ತಾತ. ನಾನು ಯಾರನ್ನೂ ಮದುವೆ ಆಗಲ್ಲ. ಅಮ್ಮ ನೋಡು, ನೀನು ಹಠ ಮಾಡ್ತಿರೋದ್ರಿಂದನೇ ತಾತ ಈ ನಿರ್ಧಾರ ತಗೋತಿದ್ದಾರೆ. ದಯವಿಟ್ಟು ಬೇಡ ಅಮ್ಮ, ಮದುವೆನೇ ಹೆಣ್ಣಿನ ಜೀವನ ಅಲ್ಲ. ನಾನು ಚೆನ್ನಾಗಿ ಓದ್ನಾಗೆ ಬಾಯಿ. ನೀನ್ ಮದ್ವೆ ಆಗದೆ ಹೋದ್ರೆ ತಗೋಯ್ದಿನ ನನ್ ಮೇಲೆ, ಮೇಘ್ನ ಮೇಲೆ, ಶ್ಯಾಮ್ ಮೇಲೆ ಸುರಿದು ಬೆಂಕಿ ಹಚ್ಚಿ ಹೋಗ್ತಾ ಇರೋ. ನಳಿನಿ, ಏನ್ ಹೇಳ್ತಿದ್ಯಾ? ಹೌದು ರೀ, ಇವಳು ಮದ್ವೆ ಇದೇ ಮಂಟಪದಲ್ಲೇ ಈಗಲೇ ನಡಿಲೇಬೇಕು. ಸಾಹೇಬ್ರು ಹೇಳ್ತಿದಾರಲ್ಲ, ಇಂಥ ಹೋದ್ ಮದ್ವೆನ ನಡೆಸ್ಕೊಡ್ತಾರೆ, ಇವಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೋತಾರೆ ಅಂತ. ಅದೇ ಮಾವ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಇವನಿಗೆ ಚೆನ್ನಾಗಿ ಗೊತ್ತಿದೆ. ನಡಿ. ತಾತ ಪ್ಲೀಸ್, ನಾನ್ ಕರ್ದಿದ್ದು ಲಕ್ಷ್ಮಿ ಲೈಫಲ್ಲಿ ತೊಂದರೆ ಆಗ್ತಿದೆ ಬಂದು ತಡೀರಿ ಅಂತ. ಆದಿ ಲೈಫ್ಗೆ ತೊಂದರೆ ಆಗ್ಲಿ ಅಂತ ಅಲ್ಲ. ಅಮ್ಮು, ನಿನ್ನ ಕರ್ತವ್ಯ ನೀನು ಮಾಡಿದೀಯ. ಇವನ್ ಕರ್ತವ್ಯ ಪಾಲಿಸೋ ಸಮಯ ಬಂದಿದೆ ಈಗ. ತಾತ, ನಿಮ್ಮ ಪ್ರೆಸ್ಟೀಜ್ಗೆ ನಾನು ಬಲಿ ಆಗಲ್ಲ. ಈ ಡ್ರಾಮಾದಲ್ಲಿ ನನ್ನ ಎಳಿಬೇಡಿ. ಇದು ಇವ್ರ ಫ್ಯಾಮಿಲಿ ಇದಲ್ಲೇ ನೋವು. ಅವ್ರು ಏನಾದ್ರೂ ಮಾಡ್ಕೋತಾರೆ. ಐ ಆಮ್ ಡನ್ ಹಿಯರ್. ಅದೇ ಯಜಮಾನ್ರೆ, ನಿನ್ನ ಮಗಳ ಮದುವೆ ನೀ ಅನ್ಕೊಂಡಿರೋ ಮುಹೂರ್ತದಲ್ಲೇ ನಡೆಯುತ್ತೆ. ಇದು ಈ ಧರ್ಮರಾಜ್ ಕೊಡ್ತಿರೋ ಮಾತು.